ಗಣೇಶ ಹಬ್ಬ ಸೀಸನ್ ಅಲ್ಲಿ ಎಲ್ಲೆಲ್ಲಿ ಗಣೇಶ ಕೂರಿಸ್ಲಿ ಅಲ್ಲೆಲ್ಲಾನು ವಾಂಗಿಬಾತು, ಟೊಮೆಟೊ ಬಾತು ಮತ್ತೆ ಕೇಸರಿ ಬಾತು ಈ ತರದ್ ಮಾಡ್ತಾ ಇರ್ತಾರೆ. ವಾಂಗಿಬಾತ್ನ ತುಂಬಾ ರುಚಿಯಾಗಿ ಗಣೇಶ ಫಂಕ್ಷನ್ ಗಳಲ್ಲಿ ಹೇಗ್ ಮಾಡ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದೀನಿ ಫ್ರೆಂಡ್ಸ್. ಮೊದಲಿಗೆ ಒಂದು ಪಾತ್ರೆಯಲ್ಲಿ 2 ಸ್ಪೂನ್ ಆಯಿಲ್ ಹಾಕೊಂಡು ಸ್ವಲ್ಪ ಸಾಸಿವೆನ ಹಾಕೊಂತ ಇದೀನಿ. ಜೊತೆಗೆ ಸ್ವಲ್ಪ ಕಡಲೆ ಬೀಜ ಹಾಕೊಂತ ಇದೀನಿ. ಕಡಲೆ ಬೀಜ ಇಷ್ಟ ಪಡದೇ ಇರೋರು ಹಸಿ ಬಟಾಣಿ ಹಾಕೊಬಹುದು. ಕಡಲೆ ಬೀಜ ಸ್ವಲ್ಪ ಬಣ್ಣ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕೊಂತ ಇದೀನಿ. ಅರ್ಧ ಸ್ಪೂನು ಉದ್ದಿನಬೇಳೆ, ಜೊತೆಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ. ಹಸಿರು ಮೆಣಸಿನ್ಕಾಯಿ 7ರಿಂದ ತಗೊಂಡಿದ್ದೀನಿ. ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿನ 2 ಈರುಳ್ಳಿ ತಗೊಂಡಿದ್ದೀನಿ ನಾನು. ಈರುಳ್ಳಿನ ಉದ್ದ ಕಟ್ ಮಾಡಿ ಅದ್ರಲ್ಲಿ ಅರ್ಧ ಕಟ್ ಮಾಡಿ ಹಾಕೊಂತ ಇದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ 2 ದಪ್ಪ ಟೊಮೆಟೊ ಹಣ್ಣು ಹಾಕೊಂಡಿದ್ದೀನಿ. ಟೊಮೆಟೊ ಹಣ್ಣನ್ನ ತುಂಬಾ ಸಣ್ಣದಾಗಿ ಹಚ್ಕೋಬೇಕಾಗುತ್ತೆ. ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂತ ಇದೀನಿ. ಈ ತರ ಗೊಜ್ಜು ಮಾಡಿ ಇಟ್ಕೊಂಡು ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ನಾವು 15 ದಿವಸದ ತನಕನೂ ಫ್ರಿಜ್ ಅಲ್ಲಿ ಚೆನ್ನಾಗಿರುತ್ತೆ. ಈಗ ಕಟ್ ಮಾಡ್ಕೊಂಡಿರೋ ಅಂತ ಬಿಳಿ ಬದನೆಕಾಯಿನ ಹಾಕೋತಾ ಇದ್ದೀನಿ. ಈ ತರ ಗೊಜ್ಜು ಮಾಡ್ಕೊಂಡು ಫ್ರಿಜ್ ನಲ್ಲಿ 1 ವಾರ ತನಕ ಇಟ್ಕೊಂಡು ತಿನ್ಬೋದು. ನೀವು ಅವಾಗ ತಿನ್ನುವಾಗ ಫ್ರಿಜ್ ಇಂದ ತೆಗೆದ್ಮೇಲೆ ಬಿಸಿ ಅನ್ನ ಮಾಡ್ಕೊಂಡು ಅನ್ನಕ್ಕೆ ಸ್ವಲ್ಪ ಎಣ್ಣೆನ ಮಿಕ್ಸ್ ಮಾಡಿ ಕಲ್ಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಬದನೆಕಾಯಿ ಹಾಕೊಂಡಾದ್ಮೇಲೆ ಬದನೆಕಾಯಿ ಬಣ್ಣ ಸ್ವಲ್ಪ ಚೇಂಜ್ ಆಗೋ ತನಕನೂ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಅಂದ್ರೆ ಸ್ವಲ್ಪ ಸಾಫ್ಟ್ ಆಗ್ಬೇಕು. ಹಾಗೇನೆ ಫ್ರೆಂಡ್ಸ್, ಯಾರಾದ್ರೂ ಹೊಸಬ್ರು ನನ್ನ ಚಾನಲ್ಗೆ ಜಾಯ್ನ್ ಆಗಿದ್ದೀರಾ, ಪ್ಲೀಸ್ ಜಾಯ್ನ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಹಾಕೋ ಪ್ರತಿಯೊಂದು ನೋಟಿಫಿಕೇಶನ್ ಸಿಗ್ತಾ ಇರುತ್ತೆ. ನೋಡಿ, ಈ ತರ ಬದನೆಕಾಯಿನ ನೀಟಾಗಿ ಫ್ರೈ ಮಾಡ್ಕೊಬೇಕು. ಜೊತೆಗೆ ಸ್ವಲ್ಪ ಉಪ್ಪನ್ನ ಹಾಕೊಂಡು ಮಿಕ್ಸ್ ಕೊಡೋಣ. ಬದನೆಕಾಯಿ ಸಾಫ್ಟ್ ಆಗ್ಬೇಕು ಅಂತ ಹೇಳಿ ತುಂಬಾ ಹೊತ್ತು ಫ್ರೈ ಮಾಡಕ್ ಹೋಗ್ಬೇಡಿ. ಸ್ವಲ್ಪ 3/4% ಫ್ರೈ ಆದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ತಿನ್ನುವಾಗ ಸ್ವಲ್ಪ ಬದನೆಕಾಯಿ ಬಾಯಲ್ಲಿ ಸಿಕ್ಕಿದ್ರೆ ರುಚಿನೇ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ, ನಾ ತೋರಿಸ್ತಿದ್ದೀನಿ ಅಲ್ವಾ, ಆ ತರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಒಂದು ಪ್ಲೇಟ್ ಮುಚ್ಚಿ 1-2 ನಿಮಿಷ ತನಕ ಬೇಯಕ್ ಬಿಡೋಣ. ಹಾಗೆ ಬೇಯಕ್ ಬಿಟ್ಟಾಗ ನೀವು ಮಧ್ಯೆ ಮಧ್ಯೆ ತಿರ್ಗಿಸ್ಕೊಬೇಕಾಗತ್ತೆ, ಯಾಕಂದ್ರೆ ತಳ ಹಿಡಿದ್ ಬಿಡುತ್ತೆ. ನೋಡಿ, ಈಗ ಬದನೆಕಾಯಿ 3/4% ಸಾಫ್ಟ್ ಆಗಿದೆ. ಸ್ವಲ್ಪ ಅರಿಶಿನ ಪುಡಿ ಹಾಕೊಂತ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಹುಣಸೆ ರಸ ಹಾಕೊಂತ ಇದ್ದೀನಿ. ಒಂದು ಗೋಲಿಯಷ್ಟು ಹುಣಸೆ ಹಣ್ಣನ್ನ ತಗೊಂಡು ಅದ್ರಲ್ಲಿ ರಸ ಮಾಡ್ಕೊಂಡು, ರಸ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಜಾಸ್ತಿ ಅಂದ್ರೆ ತುಂಬಾ ಜಾಸ್ತಿ ಬೇಡ, ಸ್ವಲ್ಪ ನನ್ಗೆ ಗ್ರೇವಿ ಬರೋ ತರ ಸಾಕು. ಮಿಕ್ಸ್ ಮಾಡ್ಕೊಳ್ಳೋಣ. ಕುದಿ ಬರ್ತಾ ಇದೆ. ಆ ಕುದಿ ಬರುವಾಗ ನೀವು ಮಧ್ಯೆ ಮಧ್ಯೆ ತಿರುಗಿಸ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನೀವು ಆಲ್ರೆಡಿ ಬದನೆಕಾಯಿಗೂ ಸ್ವಲ್ಪ ಉಪ್ಪು ಹಾಕೊಂಡಿರ್ತೀರಾ. ಈ ಟೈಮಲ್ಲಿ ನೀವು ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ. ಯಾಕಂದ್ರೆ ಉಪ್ಪು ಕಡಿಮೆ ಆದ್ರೆ ನಾವು ಸರಿ ಮಾಡ್ಕೋಬಹುದು, ಜಾಸ್ತಿ ಆದ್ರೆ ಟೇಸ್ಟೇ ಬದಲಾಗ್ಬಿಡುತ್ತೆ. ನೋಡಿ, ಈ ತರ ಮಿಕ್ಸ್ ಮಾಡ್ಕೊಂಡು ಇವಾಗ ವಾಂಗಿಬಾತ್ ಪೌಡರ್ ಹಾಕೊಳ್ಳೋಣ. ನಾನು 1.5 ಪ್ಯಾಕೆಟ್ ಅಷ್ಟು ವಾಂಗಿಬಾತ್ ಪೌಡರ್ನ ಹಾಕೊಂತ ಇದ್ದೀನಿ. ಯಾಕಂದ್ರೆ ಗೊಜ್ಜು ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ಬೆಳಗ್ಗೆ ಟೈಮಿನ ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ಬೇಗ ತಿಂಡಿ ಆಗ್ಬಿಡುತ್ತೆ ಅಂತ ಹೇಳಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ನಿಮಿಷದಷ್ಟು ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಇಡಿ. ನೋಡಿ ಫ್ರೆಂಡ್ಸ್, ತುಂಬಾನೇ ಬೇಗ ಆಗೋಗ್ಬಿಡುತ್ತೆ.
ನೋಡಿ ಕುದಿ ಬಂದು ರೆಡಿ ಆಗಿದೆ. ಈ ತರ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬಂದ್ಮೇಲೆ ದಯವಿಟ್ಟು ಕಮೆಂಟ್ಸ್ ಹಾಕೋದ್ ಮರಿಬೇಡಿ. ಬನ್ನಿ ಸರ್ವ್ ಮಾಡೋಣ. ಅನ್ನ ಉದುದ್ರಾಗಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಅನ್ನ ಆರದ್ಮೇಲೆ ಮಿಕ್ಸ್ ಮಾಡ್ಕೊಬೇಕು. ಹಾಗೇನೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಸ್ನೇಹಿತರಿಗೆ ಇರ್ತಾರಲ್ವಾ ಅವ್ರಿಗೆಲ್ಲ ಈ ವಿಡಿಯೋನ ತಪ್ಪದೆ ಶೇರ್ ಮಾಡ್ತೀರಾ ಅಲ್ವಾ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.